ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ತಂಗಿ ನಾಳೆ ಊರಿಗೆ ಹೋಗ್ತಾಳೆ ಫ್ರೆಂಡ್ಸ್. ಹಂಗಾಗಿ ನಾವು ಶಾಪಿಂಗ್ ಮಾಡ್ಕೊಂಡು ಬಂದೀವಿ. ಏನೇನು ತೊಗೊಂಬಂದ್ವಿ ಅಂತ ತೋರಿಸ್ತೀನಿ. ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವೀಡಿಯೋ ನೋಡಿ ಫ್ರೆಂಡ್ಸ್. ನಾವೇನು ತಿಂದ್ವಿ, ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಇದು ಕಲ್ಕತ್ತಾ ಬಜಾರ್ಗೆ ಹೋಗಿದ್ವಿ. ನಮ್ಮ ಮನೆ ಪಕ್ಕದಲ್ಲೇ ಇರೋದು, ಸ್ವಲ್ಪ ದೂರ ಇದೆ ಅಷ್ಟೇ. ಅಲ್ಲೋದಾಗ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ವೀಡಿಯೋ ಮಾಡ್ಕೊಂಡಿದ್ದೀನಿ. ನೈಟಿ ಎಲ್ಲ ಸಖತ್ ಕ್ವಾಲಿಟಿ ಇತ್ತು ಫ್ರೆಂಡ್ಸ್. ಬಜಾರ್ ಆದ್ರೂ ಬಟ್ಟೆ ತುಂಬ ಕ್ವಾಲಿಟಿ ಇದೆ. ತೋರಿಸ್ತೀನಿ ನೋಡಿ. ಇದು ಮಕ್ಕಳು ಡ್ರೆಸ್ಸು, ಟಿ ಶರ್ಟ್ಸು, ಪ್ಯಾಂಟು ಅದೆಲ್ಲ ಇತ್ತು. ಫ್ರಾಕ್ಸು 200 ರುಪೀಸು, ಈ ಥರ 220 ಈ ಥರ ಎಲ್ಲ ಇತ್ತು. ಕ್ವಾಲಿಟಿ ಮಾತ್ರ ಸಖತ್ತಾಗಿತ್ತು. ಇದು ದೊಡ್ಡವ್ರದ್ದೇ, ಎಮ್ ಸೈಜ್ ಇದು. ಸಖತ್ತು ಸಾಫ್ಟಾಗಿತ್ತು. ಸಖತ್ತು ಸಾಫ್ಟ್ ಫ್ಯಾಬ್ರಿಕ್ ಫ್ರೆಂಡ್ಸ್. ಇದು ಬಜಾರ್ ಅಂದ್ರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿನೇ ಇತ್ತು. 250, 300, 160 ರುಪೀಸು, 180 ರುಪೀಸು ಈ ಥರದ್ದೆಲ್ಲ ಇತ್ತು. ನಾನು ಇಲ್ಲೇನೆ ನನ್ನ ತಂಗಿ ಸ್ವಲ್ಪ ಡ್ರೆಸ್ ಎಲ್ಲ ತೊಗೊಂಬಂದಿದ್ದೀವಿ. ಲಾಸ್ಟಲ್ಲಿ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಇದನ್ನು ಅಷ್ಟೇ ಫ್ರೆಂಡ್ಸ್. ಟಿ ಶರ್ಟ್ಸು ಬಾಯ್ಸ್ದು. ಇದೂ ಕ್ವಾಲಿಟಿ ಚೆನ್ನಾಗಿದೆ. ಇದು ಮಕ್ಕಳದು ಶರ್ಟು, ಪಂಚೆ ಈ ಥರ ಬರುತ್ತಲ್ಲ, ಆ ಥರದ್ದು ಇತ್ತು. ಮತ್ತು ಕೋಟು, ಸೂಟು ಇದೆಲ್ಲ ಇತ್ತು. ಇದೂ ಅಷ್ಟೇ, ಇದು ದೊಡ್ಡವ್ರದ್ದು. ಇದು ಅಷ್ಟೇ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. 250 ಅಂತೆ. ಆರಾಮಾಗಿ ತೊಗೊಬೋದು. ಡೈಲಿ ವೇರ್ಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಆಫೀಸಿಗೂ ಹಾಕ್ಕೊಂಡು ಹೋಗ್ಬೋದು. ಕ್ವಾಲಿಟಿನೂ ಚೆನ್ನಾಗಿತ್ತು. ಈ ಥರ ಪ್ಯಾಂಟ್ ಎಲ್ಲ ಇತ್ತು. ಪ್ಯಾಂಟ್ ಕ್ವಾಲಿಟಿನೂ ತುಂಬ ಚೆನ್ನಾಗೇ ಇದೆ. ನಾನು ಅಂದ್ಕೊಂಡೇ ಇರಲಿಲ್ಲ ಫ್ರೆಂಡ್ಸ್, ಬಜಾರಲ್ಲಿ ಇಷ್ಟೊಂದು ಕ್ವಾಲಿಟಿ ಇರೋ ಬಟ್ಟೆ ಸಿಗುತ್ತೆ ಅಂತ. ರೇಟು ಅಷ್ಟೇ, ಒಂದು ಜಾಸ್ತಿನೂ ಇಲ್ಲ, ಈ ಕಡೆ ಕಮ್ಮಿನೂ ಇಲ್ಲ, ಒಂದು ಆ್ಯಾವ್ರೇಜ್ ಆಗಿತ್ತು. ಒಂದು ಸರ್ತಿ ಇಲ್ಲಿ ಗೋಶೆಟ್ಟಿಪಾಳ್ಯ, ಎಲೆಕ್ಟ್ರಾನಿಕ್ ಸಿಟಿ ಈ ಥರ ಹೊಸ ರೋಡು ಯಾರಾದ್ರು ಇದ್ದರೆ, ಇದು ಗೋಶೆಟ್ಟಿಪಾಳ್ಯದಲ್ಲಿರೋದು, ಒಂದು ಸರ್ತಿ ಹೋಗಿ ಶಾಪಿಂಗ್ ಮಾಡಿ. ಚೆನ್ನಾಗಿದೆ. ಇದೆಲ್ಲ ಮಕ್ಕಳು ಡ್ರೆಸ್ಸು, ಮಕ್ಕಳು ಬಟ್ಟೆನೂ ಅಷ್ಟೇ ಫ್ರೆಂಡ್ಸ್. ತುಂಬ ಸಾಫ್ಟಾಗಿತ್ತು. ಅದೆಷ್ಟು 150 ರುಪೀಸ್ ಏನೋ. ಈ ಕಡೆ ಬೆಡ್ಶೀಟು, ಸ್ಕ್ರೀನ್ಸು ಎಲ್ಲ ಹಾಕಿದ್ರು. ಪಾಪುದು ಶೊಟರ್ಸು, ಸ್ಕ್ರೀನ್ಗಳು ಅಷ್ಟೇ ಫ್ರೆಂಡ್ಸ್. 150 ರುಪೀಸು, 180 ರುಪೀಸ್ ಇದೇ ಥರನೇ ಇದೆ. ಅದನ್ನು ಕ್ವಾಲಿಟಿ ಚೆನ್ನಾಗೇ ಇದೆ. ಇದೆಲ್ಲ ಮಕ್ಕಳು ಶೊಟರು 100 ರುಪೀಸು. 100, 150, 250 ಈ ಥರ ಇತ್ತು. ಅಲ್ಲಿ ಮೇಲ್ಗಡೆ ಲೆಗ್ಗಿನ್ಸ್, ಪ್ಯಾಂಟ್ಸು ಈ ಥರ ಫ್ರಾಕ್ಸ್ ಎಲ್ಲ ಇದೆ ಫ್ರೆಂಡ್ಸ್, ಚಿಕ್ಕ ಮಕ್ಕಳಿಗೆ. ಒಂದು ಸರ್ತಿ ನೀವು ಹೋಗಿ ಟ್ರೈ ಮಾಡಿ ನೋಡಿ. ಇದು 500 ರುಪೀಸ್ ಅಂತೆ. ನೋಡಿ ಫ್ರೆಂಡ್ಸ್, ಇದು ಅಂಗಡಿಲೇ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು. ಮಣಿ ಎಲ್ಲ ಸಹ ಅಷ್ಟು ಟೈಟಾಗೇ ಕಟ್ಟಿದ್ದಾರೆ. ನಾನು ಮಣಿ ಎಲ್ಲ ಚೆಕ್ ಮಾಡಿದೆ, ಚೆನ್ನಾಗೇ ಇದೆ. ಅಂಗಡಿಲಿ ಹೋದ್ರೂ ತುಂಬ ರೇಟೇ ಹೇಳ್ತಾರೆ ಫ್ರೆಂಡ್ಸ್. ಇದು ಅಡ್ರೆಸ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಅಂಗಡಿ ನೇಮು 99 ರುಪೀಸಿಂದ 450 ತನಕ ಇದೆ. ಕ್ವಾಲಿಟಿ ಮಾತ್ರ ಚೆನ್ನಾಗಿತ್ತು. ಅಲ್ಲಿಂದ ಬರ್ತಾ ನಾವು ಗೋಬಿ ತೊಗೊಂಡು ಬಂದಿದ್ದೆ, ಹಂಗೆ ನೂಡಲ್ಸ್ ತೊಗೊಂಬಂದಿದ್ದೆ. ನನ್ನ ತಂಗಿ ಊರಿಗೆ ಹೋಗ್ತಾಳೆ, ಅದಾದಮೇಲೆ ನಾನು ಒಬ್ಬಳೇ ಇರ್ತೀನಿ, ಎಲ್ಲೂ ಹೋಗಲ್ಲ ಮಕ್ಕಳು ಕರ್ಕೊಂಡು ಅಂತ. ಹಂಗಾಗಿ ಗೋಬಿ ಮತ್ತು ನೂಡಲ್ಸ್ ತೊಗೊಂಬಂದಿದ್ವಿ. ನೂಡಲ್ಸು ಗೋಬಿ ತುಂಬ ಟೇಸ್ಟಾಗಿತ್ತು. ನಾವು ಯಾವಾಗಲೂ ಹೋಗ್ತೀವಲ್ಲ ಅದೇ ಅಂಗಡಿಗೆ. ಅದಾದಮೇಲೆ ನಾವೇನು ಗೋಬಿ ನೂಡಲ್ಸ್ ಎಲ್ಲ ತಿಂದಾದ್ಮೇಲೆ ಏನೇನು ತೊಗೊಂಡು ಬಂದ್ವಿ ಅಂತ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಬಿಲ್ ಎಷ್ಟಾಯಿತು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ಆಮೇಲೆ ಇದು ಫಸ್ಟು ಎಲ್ಲ ಬಟ್ಟೆ ಎತ್ತಿಟ್ಕೊತಿದ್ದೀನಿ. ಇದು ಜೀವನ್ಗೆ 3 ಟಿ ಶರ್ಟ್ ತೊಗೊಂಡಿದ್ದೀನಿ. ಇದು 120 ರುಪೀಸ್ ಅನಿಸುತ್ತೆ. ಒಂದೊಂದು ರೇಟ್ ಇದೆ. ಇದೂ ಅಷ್ಟೇ, ಕ್ವಾಲಿಟಿ ಮಾತ್ರ ಚೆನ್ನಾಗಿತ್ತು. ಬಟ್ಟೆನೂ ಅಷ್ಟೇ ಕ್ವಾಲಿಟಿ ಇದೆ. ಅವನಿಗೆ ಹಂಗಾಗಿ 3 ಟಿ ಶರ್ಟ್ ತೊಗೊಂಡೆ. ಆಮೇಲೆ ನೈಟ್ ಪ್ಯಾಂಟ್ ತೊಗೊಂಡಿದ್ದೀನಿ ಅವನಿಗೊಂದು 3. ಅವನಿಗೆ ಎಷ್ಟು ಪ್ಯಾಂಟ್ ತೊಗೊಂಡ್ರೂ ಎಲ್ಲ ಹರ್ಕೊಂಬರ್ತಾನೆ ಫ್ರೆಂಡ್ಸ್. ಅವನು ಏನು ಹಿಡ್ಕೊಂಡಿರ್ತಾರೋ ಏನೋ ಫ್ರೆಂಡ್ಸ್, ಯಾವಾಗಲೂ ಹರ್ಕೊಂಬರೋದೇ ಮಾಡ್ತಾನೆ ಅವನು. ಈ ವರ್ಷದಲ್ಲೇ ಒಂದು 12-15 ಪ್ಯಾಂಟ್ ಕೊಡಿಸಿದ್ದೀನಿ ನಾನು. ಎಲ್ಲ ಪ್ಯಾಂಟು ಓಪನ್ ಮಾಡ್ಕೊಂಡು ತೊಗೊಬಂದ್ಬಿಡ್ತಾನೆ. ಇಲ್ಲ ತೂತ ಮಾಡ್ತಾನೆ, ಇಲ್ಲ ಓಪನ್ ಮಾಡ್ತಾನೆ. ಅವನೇ ತೂತ ಮಾಡ್ತಾನೋ ಅದೇ ತೂತ ಆಗುತ್ತೋ ಗೊತ್ತಾಗಲ್ಲ. ಎಷ್ಟು ಕೊಡಿಸಿದ್ರು ಹಂಗೇನೆ ಅವನು. ಇದೊಂದು ಪ್ಯಾಂಟ್ ಮಾತ್ರ 80 ರುಪೀಸು. ಕ್ವಾಲಿಟಿನೂ ಅಷ್ಟು ಚೆನ್ನಾಗೇ ಐತೆ, ಸಾಫ್ಟಾಗಿದೆ. ತೊಗೊಬೋದು. ಅದೇ ಹೊರಗಡೆ ತೊಗೊಳ್ತೀನಿ ಅಂದರೆ ಒಂದು ಪ್ಯಾಂಟಿಗೆ 100, 120, 150 ಈ ಥರ ಹೇಳ್ತಾರೆ. ಇದೆಲ್ಲದೂ ಅಷ್ಟೇ. ಇದು 120 ರೂಪಾಯಿ. ಇದು ಕ್ವಾಲಿಟಿ ಚೆನ್ನಾಗಿದೆ. ಅದು ಮಾತ್ರ ಸ್ವಲ್ಪ ಕಮ್ಮಿ ಇದೆ. ಅದು ಶಾರ್ಟ್ಸ್ ಥರ ಇದೆ. ಇಲ್ಲಿಗೆ ಜೀವನ್ ಬಟ್ಟೆ ಫಿನಿಶು. ಇವಾಗ ಖುಷಿ ಬಟ್ಟೆ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಶರ್ಟು ಮತ್ತು ಚಡ್ಡಿ. ಇದು ಅಷ್ಟೇ ಫ್ರೆಂಡ್ಸ್, ಚೆನ್ನಾಗಿತ್ತು. ಕ್ವಾಲಿಟಿ ಮಾತ್ರ ಸಾಫ್ಟಾಗಿ. ಹಂಗಾಗಿ ಅವನಿಗೆ ಮತ್ತೆ 2 ಜೊತೆ ತೊಗೊಂಡಿದ್ದೆ. ಮೊನ್ನೆ ಊರಿಗೆ ಹೋದಾಗೂ ತೊಗೊಂಡು ಬಂದಿದ್ದೆ. ಅದಾದಮೇಲೆ ಮತ್ತೆ ಇದು ಇಷ್ಟ ಆಯಿತು ಅಂತ ಈಗ 2 ಜೊತೆ ತೊಗೊಂಡಿದ್ದೀನಿ. ಇದು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದು ಅಷ್ಟೇ 200 ರುಪೀಸ್. ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು, ಸಾಫ್ಟಾಗಿದೆ. ಮುದ್ರಿದ್ರೆ ಒಂದು ಇಡೀ ಆಗುತ್ತೆ ನೋಡಿ ಫ್ರೆಂಡ್ಸ್. ಹಂಗಾಗಿ ಇದೊಂದು ತೊಗೊಂಡೆ. ಅವನಿಗೊಂದು 2 ತೊಗೊಂಡಿದ್ದೀನಿ. ಇದು 200 ರುಪೀಸ್. ಅವನದು ಮುಗೀತು, ಅವ್ನಿಗೆ 2 ತೊಗೊಂಡಿದ್ದು. ಅವನಿಗೊಂದು ಬಟ್ಟೆ ಇದ್ವು ಸ್ವಲ್ಪ, ಹಂಗಾಗಿ. ಇವಾಗ ನನ್ನ ತಂಗಿ ತೋರಿಸ್ತಾ ಇದ್ದೀನಿ. ಅವಳೊಂದು ಇದೊಂಥರದ್ದು ವೇಲ್ ಬರುತ್ತಲ್ಲ, ಜೀನ್ಸಿಗೆ ಎಲ್ಲ ಹಾಕೊಳ್ಳೋಕ್ಕೆ ಮ್ಯಾಚ್ ಆಗುತ್ತೆ ಅಂತ ತೊಗೊಂಡಿದ್ದಾಳೆ, ಟಿ ಶರ್ಟ್ಗೆಲ್ಲ. ಇದೊಂದು 50 ರುಪೀಸ್ ಏನೋ, 50 ರುಪೀಸ್ ಕೊಟ್ವಿ ಅನಿಸುತ್ತೆ. ಇದು 300 ರುಪೀಸ್ ಪ್ಯಾಂಟು. ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್. ಅದಕ್ಕೆ ಇದು ಜೀನ್ಸಲ್ಲಿ ಹುಡುಕ್ತಾ ಇದ್ವಿ, ಜೀನ್ಸಲ್ಲಿ ಸಿಗಲಿಲ್ಲ. ಜೀನ್ಸಲ್ಲಿ ಈ ಥರ 4 ಪ್ಯಾಕೆಟ್ ಇರೋ ಜೋಬ್ ಬರುತ್ತಲ್ಲ, ಅದೇ ಥರದ್ದು ಹುಡುಕಿದ್ವಿ ಜೀನ್ಸಲ್ಲಿ. ಆ ಥರ ಸಿಗಲಿಲ್ಲ. ಹಂಗಾಗಿ ಇದನ್ನೇ ತೊಗೊಂಡಿದ್ದಾಳೆ.
ಜೀನ್ಸ್ ಸಿಕ್ಕಿದ್ರೆ ಯಾವಾಗಾರು ತೊಗೊಂಡ್ರಾಯ್ತು, ಇದನ್ನೇ ತಗೋ ಅಂತ ಹೇಳಿದೆ. ಅದಾದಮೇಲೆ ಇದನ್ನು ತೊಗೊಂಡ್ಲು. ಇದು 300 ರುಪೀಸು. ಮನೆಗೆ ಬಂದು ನೋಡಿದ್ಮೇಲೆ ಸ್ವಲ್ಪ ಪ್ಯಾಂಟು ಟಿ ಶರ್ಟ್ಸ್ ಎಲ್ಲ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್. ಅವಳಿಗೆ ನೋಡ್ಕೊಂಡಿಲ್ಲ, ನಾನು ವೀಡಿಯೋ ಮಾಡೋಕ್ಕೆ ಹೋಗಿದ್ದೀನಿ. ಅವಳು ಸ್ವಲ್ಪ ಚಿಕ್ಕ ಚಿಕ್ಕ ಸೈಜ್ ತಗೊಂಡಿದ್ದಾಳೆ. ಹಂಗಾಗಿ ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಬರೋಕ್ಕೆ ಅಂತಲೂ ಹೋದ್ವಿ. ಮನೆ ಹತ್ರ ಇರೋದ್ರಿಂದ ಮತ್ತೆ ಹೋಗಿದ್ದಕ್ಕೆ ಎಕ್ಸ್ಚೇಂಜ್ ಮಾಡಿಕೊಟ್ರು. ಇಲ್ಲಾಂದರೆ ಬೆಳಗ್ಗೆ ಹೊತ್ತು ಎಕ್ಸ್ಚೇಂಜ್ ಮಾಡಲ್ಲ ಅವರು, ಮಧ್ಯಾಹ್ನ 12 ಗಂಟೆ ಮೇಲೆ ಎಕ್ಸ್ಚೇಂಜ್ ಮಾಡ್ಕೊತಾರೆ. ಹಂಗಾಗಿ ನೈಟೇ ಹೋಗಿದ್ವಿ. ಇದೊಂದೇ ಟಿ ಶರ್ಟ್ ಅವಳಿಗಾಗಿದ್ದು 180 ರೂಪಾಯಿದು. ಕ್ವಾಲಿಟಿ ಚೆನ್ನಾಗಿದೆ. ಇವಾಗ ಸ್ವಲ್ಪ ಊರಲ್ಲೆಲ್ಲ ಹಾಕ್ಕೊಳ್ಳೋಕ್ಕೆ ಡೈಲಿ ವೇರ್ಗೆಲ್ಲ ಚೆನ್ನಾಗಿದೆ. ಆಮೇಲೆ ಇದನ್ನು ತೊಗೊಂಡಿದ್ದು. ಇದೇ ಟಿ ಶರ್ಟ್ ತುಂಬ ಚಿಕ್ಕ ಚಿಕ್ಕದು ಅನ್ನಿಸ್ತು. ಮತ್ತೆ ವಾಪಸ್ ಅಂಗಡಿಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ತೊಗೊಂಡು ಬಂದಳು. ಇಲ್ಲಾಂದರೆ ಬೆಳಗ್ಗೆ ಊರಿಗೆ ಹೋಗಬೇಕಾಗಿತ್ತು ಅವಳು. ಮತ್ತು ಇವಾಗ ಎಕ್ಸ್ಚೇಂಜ್ ಮಾಡ್ಸೋಕ್ಕಾಗ್ತಿಲ್ಲ ಅಂತ ನೈಟೇ ಹೋಗಿದ್ವಿ. ಇದು 160 ರುಪೀಸ್ದು ಯಾವುದೇ ತೊಗೊಂಡಿದ್ದು ಅದು ಯಾವುದೂ ಆಗಲಿಲ್ಲ. ಮತ್ತೆ ರಿಟರ್ನ್ ಕೊಟ್ಬಿಟ್ಟು ಮತ್ತೆ ರಿಟರ್ನ್ ತೊಗೊಂಡು ಬಂದ್ವಿ. ಇದನ್ನು ಅಷ್ಟೇ ಫ್ರೆಂಡ್ಸ್, ಕ್ವಾಲಿಟಿ ಚೆನ್ನಾಗಿದೆ. ಡೈಲಿ ಯೂಸ್ ಮಾಡೋರು ಆರಾಮಾಗಿ ತೊಗೊಬೋದು. 160 ರುಪೀಸು ಈ ಥರ ಇದೆ. ದೊಡ್ಡ ಸೈಜಿಗೆ 200 ರುಪೀಸ್, ಲಾಸ್ಟ್ ಅಂದರೆ 200 ರುಪೀಸು, 250 ರುಪೀಸೇ ಇದೆ. ಇದೆರಡು ಪ್ಯಾಂಟ್ ತೊಗೊಂಡಿದ್ದಾರೆ, ಪ್ಲಾಜಾ ಪ್ಯಾಂಟ್ ಥರ ಬರುತ್ತಲ್ಲ, ಇದು ಶೈನಿಂಗ್ ಪ್ಯಾಂಟ್ ಬರುತ್ತಲ್ಲ ಆ ಥರ ಫ್ರೆಂಡ್ಸ್. ಕ್ವಾಲಿಟಿ ಮತ್ತು ಕಾಲು ಕೆಳಗಡೆ ಫ್ಲವರ್ ಡಿಸೈನ್ ಇದೆ. ಇದು ಹಾಕ್ಕೊಂಡ್ರೆ ಚೆನ್ನಾಗಿದೆ. ಮತ್ತು ಇನ್ನೊಂದು ಗ್ರೀನ್ ತೊಗೊಂಡ್ಲು. ಗ್ರೀನ್ ಪ್ಯಾಂಟು ಅಷ್ಟೇ ಫ್ರೆಂಡ್ಸ್, ಫುಲ್ಲು ಶೈನಿಂಗ್ ಇದೆ. ಹೊರಗಡೆ ಹೋದರೆ ಹಾಕೊಳ್ಳೋದು ಚೆನ್ನಾಗಿ ಶೈನಿಂಗಾಗಿ ಕಾಣಿಸುತ್ತೆ ಹೊರಗಡೆ ಬಿಸಿಲಿಗೆ. ಇದಕ್ಕೆ ಶಾರ್ಟ್ ಟಾಪ್ಸ್ ಬರುತ್ತಲ್ಲ ಫ್ರೆಂಡ್ಸ್, ಆ ಥರ ತೊಗೊಂಡು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದೊಂದು ಟಿ ಶರ್ಟ್ ತೊಗೊಂಡಿದ್ದಾಳೆ. ಇದೂ ಅಷ್ಟೇ, ಎಲ್ಲ ಟಿ ಶರ್ಟು ಟೈಟ್ ಆಯಿತು. ಎಲ್ಲದನ್ನೂ ಎಮ್ ಸೈಜ್ ತೊಗೊಂಡಿದ್ಲು ಅವಳು. ಹಂಗಾಗಿ ಅವಳಿಗೆ ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ಮತ್ತೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಳಂಗಾಯಿತು. ಇಲ್ಲಿಗೆ ಇವಳದು ಶಾಪಿಂಗ್ ಮುಗೀತು. ಅದಾದಮೇಲೆ ನಮ್ಮ ಮನೆಯವರು ಅಷ್ಟೇ ಟೈಲರ್ ಅಂಗಡಿಗೆ ಅವಾಗ ಒಂದು 6 ತಿಂಗಳು ಹಿಂದೆಗಡೆ ಕೊಟ್ಟಿದ್ರು ಫ್ರೆಂಡ್ಸು ಪ್ಯಾಂಟು ಶರ್ಟು ಹೊಲಿಸ್ಕೊಳಕ್ಕೆ ಒಂದು 6 ತಿಂಗಳು ಹಿಂದೆ ಕೊಟ್ಟಿದ್ರು. ಅದನ್ನು ಇವಾಗ ಕೊಟ್ಟಿದ್ದಾರೆ ಅವರು. ಸರಿ ಆಯಿತು ಅಂತ ಇವಾಗ ಆ ಕಡೆ ಹೋಗಿದ್ರಲ್ಲ, ಹಂಗೆ ನಮ್ಮ ಮನೆಯವ್ರು ಕೇಳಿ ಇಸ್ಕೊಂಡು ಬಂದರು. ಟೋಟಲ್ ಬಿಲ್ಲು ಇಷ್ಟಕ್ಕೇ ಟೋಟಲ್ ಬಿಲ್ಲು 2620 ರೂಪಾಯಿ ಆಗಿದೆ ನೋಡಿ. ಕಾಣಿಸ್ತಿಲ್ಲ ಅನಿಸುತ್ತೆ. ಇವಾಗ ಒಂದು ಸ್ವಲ್ಪ 2620 ರೂಪಾಯಿ ಆಯಿತು. ಅದಾದಮೇಲೆ ಇದೇ ಶರ್ಟು ಪ್ಯಾಂಟು ಅಮ್ಮ ಕೊಟ್ಟಿದ್ದು ನನ್ನ ಶ್ರೀಮಂತಕ್ಕೆ ಅಂತ ನಮ್ಮ ಮನೆಯವ್ರಿಗೆ ಬಟ್ಟೆ ತೊಗೊಂಬಂದಿರಲ್ಲ, ಅದನ್ನು ಇವಾಗ ಹೊಲಿಸ್ಕೊಂಡಿದ್ದಾರೆ ಅವರು. ಕೊಟ್ಟು 6 ತಿಂಗಳಾಯಿತು, ಆದರೆ ಅವ್ರು ಕೊಟ್ಟಿದ್ದು ಲೇಟು. ನಮ್ಮ ಮನೆಯವ್ರು ಆ ಅಂಗಡಿಲಿ ಬಿಟ್ಟರೆ ಮತ್ತೆ ಬೇರೆ ಅಂಗಡಿಲಿ ಹೊಲಿಸಲ್ಲ, ಅವ್ರಿಗೆ ಕಂಫರ್ಟಬಲ್ ಆಗಲ್ಲ ಅಂತಂದ್ಬಿಟ್ಟು ಅದೇ ಅಂಗಡಿಲಿ ಕೊಟ್ಟಿದ್ರು. ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಹೊಲ್ಕೊಡಿ ಅಂತ. ಅದಾದಮೇಲೆ ಇವಾಗ ಅವ್ರಿಗೆ ಆ ಕಡೆ ಹೋಗೋಕ್ಕೆ ಅವ್ರಿಗೆ ಜ್ಞಾಪನ ಬಂತು. ಹಂಗಾಗಿ ಇವಾಗ ತೊಗೊಂಬಂದಿದ್ದಾರೆ. ನಾಳೆ ಅಮಾವಾಸ್ಯೆ ಇರೋದ್ರಿಂದ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನಗೆ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಅಕ್ಕ ಫೋನ್ ಮಾಡಿ ಹೇಳಿದ್ರು ನಾಳೆ ಹುಣ್ಣಿಮೆ ಇದೆ ಅಂತ. ಅದಾದಮೇಲೆ ನಾನು ನೈಟೇ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್.